ಅಗಸನನು ಕೆಡೆತಿವಿದು ಕಂಸನ ವಸನವೆಲ್ಲವ ಸೆಳೆದ ಗಡ ಮಾಣಿಸಿದ ನೈದಿಟ ಗಟ್ಟಿವಾತಿಯ ಮೈಯಮೂ ಹೊರಡ ಮಸಗಿ ಬೀಸುವ ಕಂಸನಾನೆಯನ ಸುಬಡಿದ ಗಡ ಮಲ್ಲರನು ಮರ್ದಿಸಿದನೇ ಡೊಳ್ಳಾಸದಲ್ಲಿ ಡಾವರಿಗನಹನೆಂದ ಆದರಿವನನು ತುತಿಸುವಡೆ ಮೇಲಾದ ಕಷ್ಟವನೇನ ಹೇಳುವೆ ನೀ ದುರಾತ್ಮಕ ಸಾಕಿದೊಡೆಯನ ನಿರಿದ ಸಬಳವಲೇ ಸೋದರಿಯಲ ಕೃಷ್ಣ ವೈವಿವಾದವೇ ಸಾಕಿದನಲ ಕೈಗಾದನೆ ಕಂಸಂಗೆ ಮುನಿವುದಿದಾವ ಘನವೆಂದ ಆಧರಿಸಿ ಬಣ್ಣಿಸಿದೆ ನಾಚದೆಯಾದವನ ಕೌಳಿಕ ಪರಾಕ್ರಮ ಆದಿಯಾದ ಸಮಸ್ತ ಗುಣವಿಸ್ತಾರ ವೈಭವವ ಆದರ ಗೋವಳರ ಹೆಂಡಿರ ಹಾದರವ ಹೆಕ್ಕಳವ ಬಣ್ಣಿಸದಾದೆ ನಿನಗೆ ಕಕಟ ನಾಚಿಕೆಯಂದನ ಚೈದ್ಯ ಓಡಿ ಕೊಲಿಸಿದ ಕಾಲಯವನನ ಮೂಡಿದವೆ ಹುಲುಕಲುಗಳ ಕಟ ಓಡಿ ಕುಳಿ ಹೋದಲ್ಲಿ ಮಗಧನ ರಾಜಕಾರ್ಯದಲ್ಲಿ ಆಡಲರಿಯ ವಿಜಾತಿ ರತ್ನದ ಕೋಡಿಗಳ ಹಳಿವಾತನೆ ಹರಿತೋಡಿ ಬಡಿಸುವೆ ಕಿವಿಗೆ ರೋಚಿಕವಾಯ್ತು ತೆಗೆಯೆಂದ ಕಪಟದಲ್ಲಿ ಭೀಮಾರ್ಜುನರು ಸಹಿತುಪಚಿತ ದ್ವಿಜವೇಷದಲ್ಲಿ ನಿಷ್ಕಪಟ ಮಗಧನ ಮನೆಯನ ದ್ವಾರದಲ್ಲಿ ಹೊಕ್ಕನಲ ಕೃಪಣರಿವದಿರು ವಿಪ್ರವೇಶದ ಲಪಸದರು ಕಾದಿದರು ಭೀಷ್ಮಗೆ ಜಪವಲ ಕಂಸಾರಿ ಮಾಡಿದ ಕಷ್ಟಕೃತಿಯಂದ ಬೆರೆತನಗ್ಗದ ಮಾಗಧೇಂದ್ರನ ಮುರಿದ ಮುರುಕಕ್ಕೆ ಭೀಮನಾಥನ ಸೆರೆಯ ಮನೆಯಲ್ಲಿ ಸಿಕ್ಕಿದವನೀ ಪಾಲಪಂತಿಗಳ ಸೆರೆಯ ನಿಮ ಬಿಡಿಸಿದನು ಗಡಬೊಬ್ಬಿರಿವ ಪೌರುಷವೇಕೆ ಕಡೆಯಲಿ ಕರುಬುವವರ ವೈಸಲೇ ನಿಮಗೆಂದನ ಚೈತ್ಯ ಅಗಸನನ್ನು ಕೆಳಗೆ ಬೀಳುವಂತೆ ಬಡಿದು ಕಂಸನ ಬಟ್ಟೆಗಳನ್ನೆಲ್ಲ ಸೆಳೆದುಕೊಂಡನು. 3 ಡೊಂಕಿದ್ದ ತ್ರಿಕುಬ್ಜೆಯ ಊನನ್ನು ಸರಿಪಡಿಸಿದನು. ಕಂಸನ ಆನೆಯನ್ನು ಕೊಂದನು, ಜಟ್ಟಿಗಳನ್ನು ಕೊಂದನು. ಮೋಸದಿಂದ ತಿವಿದು ಕೊಲ್ಲುವವನಲ್ಲವೇ? ಆದರೆ ಇವನನ್ನು ಸ್ತುತಿಸೋಣವೆಂದು ಹೊರಟರೆ ಆಗ ಬರುವ ತೊಂದರೆ ಅಡ್ಡಿಗಳನ್ನು ಏನೆಂದು ಹೇಳಲಿ? ಇವನು ಸಾಕಿದ ಒಡೆಯನನ್ನು ತಿವಿದು ಕೊಂದ ಈಟಿಯಂಥವನು. ಕಂಸನು ಕೃಷ್ಣನ ಅಮ್ಮ, ದೇವಕಿಯ ಅಣ್ಣ. ಅವಳನ್ನು ಸಾಕಿದವನು, ತಾಯಿಯನ್ನು ಸಾಕಿದವನೆಂದಾದರೂ ಸೋದರ ಮಾವ ಕಂಸನನ್ನು ಇವನು ಉಳಿಸಿದನೆ. ಈ ಯಾದವನ ಸಮಸ್ತ ಪರಾಕ್ರಮದ ಮೋಸದ ಕೃತ್ಯಗಳನ್ನೆಲ್ಲ ವಿವರವಾಗಿ ವೈಭವಪೂರ್ಣವಾಗಿ ಹೇಳಿದೆ. ಆದರೆ ಗೋವಳರ ಹೆಂಡಿರ ಜೊತೆಗೆ ಇವನು ಮಾಡಿದ ಆದರವನ್ನು ಏಕೆ ವರ್ಣಿಸಲಿಲ್ಲ? ನೀನೇಕೆ ನಾಚುವೆ ಎಂದು ಶಿಶುಪಾಲನು ಭೀಷ್ಮನನ್ನು ಮೂದಲಿಸಿದನು. ಓಡಿ ಹೋಗಿ ಕಾಲಯವನನ್ನು ಮುಚುಕುಂದನಿಂದ ಕೊಲ್ಲಿಸಿದವನಲ್ಲವೇ? ಜರಾಸಂಧನಿಗೆ ಹೆದರಿ ಓಡಿ ಹೋದ ದಾರಿಯಲ್ಲಿ ಇನ್ನಾದರೂ ಹುಲ್ಲುಕಲ್ಲು ಇವೆಯೋ? ನಿನ್ನ ಕಾಲು ಸೋಕಿ ದಾರಿಯೇ ಹಾಳಾಯಿತು. ಅದನ್ನು ಹೇಳುವುದಿಲ್ಲ. ಬೇರೆ ಜಾತಿಯ ರತ್ನದ ದೋಷಗಳನ್ನು ಹೊಳೆಯುವ ಭೀಷ್ಮನೇ, ಶ್ರೀಕೃಷ್ಣನ ಗುಣಗಳನ್ನು ತೋಡಿ ತೋಡಿ ಬಡಿಸುತ್ತೀಯೆ. ಕಿವಿಗಳು ಓಕರಿಸಿದವು. ಸಾಕು, ನಿಲ್ಲಿಸು. ಇವನು ಭೀಮಾರ್ಜುನರೊಡನೆ ಸ್ನಾತಕ ಬ್ರಾಹ್ಮಣರ ವೇಷ ಹಾಕಿಕೊಂಡು ಜರಾಸಂಧನ ಮನೆಯನ್ನು ಅಕಾಲದಲ್ಲಿ ಹಿಂಬಾಗಿಲಿನಿಂದ ಹೊಕ್ಕನು. ಈ 3 ದುಷ್ಟರೂ ಯುದ್ಧ ಮಾಡಿದರು. ಕೃಷ್ಣನು ಮಾಡಿದ ದುಷ್ಕೃತ್ಯಗಳೆಲ್ಲ ಇವನಿಗೆ ಮಹಾಸತ್ಕೃತ್ಯಗಳು. ಅವೇ ಇವನಿಗೆ ಜಪ ಎಂದು ಶಿಶುಪಾಲನು ಹಂಗಿಸಿದನು. ಜರಾಸಂಧನನ್ನು ಇವನು ತುಡುಕಿದ್ದು ನಿಜ, ಆದರೆ ಅವನನ್ನು ಸಂಹರಿಸಿದವನು ಭೀಮ. ಇವನು ಜರಾಸಂಧನ ಸೆರೆಮನೆಯಲ್ಲಿದ್ದ ರಾಜರ ಸೆರೆಯನ್ನು ಬಿಡಿಸಿದವನಲ್ಲವೇ? ಇದಕ್ಕೇಕೆ ಇವನ ಪೌರುಷವನ್ನು ಕೂಗಿ ಹೇಳುವುದು? ಕೊನೆಗೆ ಇವನನ್ನು ಕಂಡರೆ ನಮಗೆ ಹೊಟ್ಟೆ ಕಿಚ್ಚು ಎಂದು ಹೇಳುವಿರಲ್ಲವೇ ಎಂದು ಶಿಶುಪಾಲನು ಒದರಿದನು.